ನನ್ನ ಬಗ್ಗೆ ನಮ್ಮತ್ತೆ ಏನಂತ ಅಂದ್ಕೊಂಡಿದ್ದಾರೆ? ನಿಂಗೆ ಸ್ಯಾಟಿಸ್ಫೈ ಆಯ್ತಾ? ಚೆನ್ನಾಗಿ ನೋಡ್ಕೋತವ್ರೆ ನೀನು ಅಳಿಯ? ನಾನು ಮಾಡೋದೇ ಸರಿ, ನಾನಿರೋದೇ ಹೀಗೆ, ಏನೀಗ ಅನ್ನೋ ಥರ ಈ ಫೀಲಿಂಗ್ಸೇ ಅರ್ಥ ಮಾಡ್ಕೊಳ್ಳಲ್ಲ. ಅವಾಗ ಒಂಥರ ಅನ್ಸುತ್ತಮ್ಮ. ಒಂದು ಗಳಿಗೆ ಗೆದ್ದಂಗೆ ಒಂದು ಗಳಿಗೆ ಇರಲ್ಲ. ಈಗ ನಾನೇನಾದರೂ ನನ್ಗೆ ಕಷ್ಟ ಆಗ್ತಾ ಇದೆ ಅಮ್ಮ, ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂದರೆ ಅವ್ರು ನನಗೆ ಹೆಲ್ಪ್ ಮಾಡೋದು ಬೇಡ, ಅವ್ರ ಹತ್ರ ನಾನು ಏನು ಅಪೇಕ್ಷೆ ಪಡಲ್ಲ. ಅದೆಲ್ಲ ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮುಸಂಜೆ ಸುಮ್ಮನೆ ಕಣ್ಣಲ್ಲಿ ಹಾಕ್ಬಾರ್ದು, ಒಳ್ಳೇದಲ್ಲ. ಪೇಷನ್ಸ್ ಕೇಳ್ತಾ ಇದ್ವು ಅಂತ ನಾನು ಮಾತಾಡಿದೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಇದು ಅವರಿಗೆ ಪ್ರ್ಯಾಂಕು, ನನಗೆ ಇನ್ಫಾರ್ಮೇಷನ್ನು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅಂತ. ಅಫ್ಕೋರ್ಸ್ ಅಮ್ಮ ಮಗಳು ತುಂಬ ಮುಕ್ತವಾಗಿ ಮಾತಾಡ್ತಾರೆ, ತುಂಬ ಇರೋದು ರಿಯಲಾಗಿ ಹೇಳ್ಬಿಡ್ತಾರೆ. ಈ ವಿಷಯ ಏನಂತಂದರೆ ನನ್ನ ಬಗ್ಗೆ ನಮ್ಮತ್ತೆ ಏನಂತ ಅಂದ್ಕೊಂಡಿದ್ದಾರೆ ಅನ್ನೋದು. ನಾನು ಅವ್ರಿಗೆ ಗೊತ್ತಿಲ್ದಂಗೆ ಕ್ಯಾಮ್ರಾ ಇಡ್ತೀನಿ. ನಾನು ಮೌಲಿಂಗೆ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ, ಬಿಟ್ಟೋಗ್ಬಿಡ್ತಾರೆ, ಬಮ್ಮ ಮುಗಿಸ್ಬಿಡೋಣ ಈ ವಿಡಿಯೋನ ಅಂತ ಅಂದ್ಬಿಟ್ಟು. ನಾನು ಇದನ್ನು ಕೇಳೋಕ್ಕೆ ತಿಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದೀನಿ. ನೋಡೋಣ. ಯಾರು ಕಮೆಂಟ್ ಮಾಡಿ ನನ್ನ ಡಾರ್ಲಿಂಗ್ಸ್ ಆಯ್ತಾ? ಇಂಟೆನ್ಸ್ ಇರಲಿ ಕೇಳು, ನೀನೇ ಕಿತ್ಕಿ ಬಿಸಿ ಬಿಸಿ ನೀರು ಕುಡಿ. ಆನವ್ ಇದ್ದಾನೆ. ನೆಕ್ಸ್ಟ್ ಬೇಬಿ ಆದರೆ ಆನವ್ ಮೇಲೆ ಇಂಟ್ರೆಸ್ಟ್ ಹೋಗ್ಬೋದಾ? ಪದಸಕ್ಕೆ ಹೋಗ್ಬಿಡ್ತೀಯ ಮಗ ಎತ್ಕೊಂಡು. ಎಲ್ಲರೂ ಹೇಳ್ತಾರೆ ಅಮ್ಮ ಇವಾಗ, ಆಯಿತಾ, ಪಾಪ ಚೇಂಜ್ ಆಗಿಬಿಟ್ಟಿದ್ದಾರೆ ಹಂಗೆ ಹಿಂಗೆ. ನಿಂಗೆ ಪಾಪನ ಬಗ್ಗೆ ಏನು ಅನ್ಸುತ್ತಮ್ಮ? ಪಾಪ ಚೇಂಜ್ ಆಗಿದ್ದಾರೆ ಅಂದರೆ ಒಳ್ಳೆ ರೀತಿಲಿ ಚೇಂಜ್ ಆಗಿದ್ದಾರೆ. ಮೊದಲು ನಾವು ಮುಂಚೆ ಕೆಟ್ಟದಾಗಿದ್ರೆ ಕೆಟ್ಟದಾಗಲ್ಲ, ತುಂಬ ರಫ್ ಆಗಿ ಯಾವುದು ಇದು ಇಲ್ಲದೆ ಬಿಹೇವ್ ಮಾಡ್ತಾಯಿದ್ರು. ಯಾರ ಅಡೆತಡೆ ಇಲ್ಲದೆ ನಾನು ಮಾಡೋದೇ ಸರಿ, ನಾನಿರೋದೇ ಹೀಗೆ, ಏನೀಗ ಅನ್ನೋ ಥರ ಮಾಡ್ತಾಯಿದ್ರು. ಈಗ ಹಂಗೆ ಮಾಡಲ್ಲ ಅಲ್ವಾ? ಅಲ್ಲಮ್ಮ, ಆದರೂ ಒಂಥರ ಈ ಫೀಲಿಂಗ್ಸೇ ಅರ್ಥ ಮಾಡ್ಕೊಳ್ಳಲ್ಲ. ಅವಾಗ ಒಂಥರ ಅನ್ಸುತ್ತಮ್ಮ. ಅಮ್ಮ, ಅದು ಸ್ಟಾರ್ಟಿಂಗಿಂದ ಒಂದು ಅವರು ಬೆಳೆದು ಬಂದಿರೋ ವಾತಾವರಣದ ಮೇಲೂ ಒಬ್ಬ ಮನುಷ್ಯ ಡಿಪೆಂಡ್ ಆಗ್ತಾನೆ ಮಲ್ಯ. ಅವಾಗ ಏನಾಗುತ್ತೆ ಗೊತ್ತಾ, ನೀನು ಅಷ್ಟೊಂದು ಓವರಾಲ್ ಪಾಪನ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವರು ಓವರಾಲ್ ಪಾಪ ಹೇಗೆ ಗೊತ್ತಾ ಮಲ್ಯ, ತುಂಬ ಒಳ್ಳೆ ಮನುಷ್ಯ, ನಿನ್ನಕ್ಕಿಂತ ತುಂಬ ಒಳ್ಳೆ ಮನುಷ್ಯ. ನನಗೆ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಕೇಳಿ, ನಾನು ಹೇಳ್ತೀನಿ, ಸತ್ಯ ಹೇಳ್ತೀನಿ ಕೇಳು. ನೀನು ಅಮ್ಮನ ಥರ ಮಾತಾಡು, ಅಕ್ಕನ ಅತ್ತೆ ಥರ ಮಾತಾಡಬೇಡ. ನೀನು ನಿನಗೆ ಅಲ್ಲ ಕಣೆ, ಹಂಗಲ್ಲ ಕಣೆ. ಅವ್ರಿಗೆ ಮೋಸ ಮಾಡ್ಕೊಂಡು ಬದುಕ್ತವ್ರು ಅವರು. ಅಂದರೆ ಅವರಲ್ಲಿರೋ ಒಳ್ಳೆ ಗುಣಗಳನ್ನೆಲ್ಲ ಒಂಥರ ಏನೋ ಒಂದು ಇದಕ್ಕೆ ಹಾಕಿ ಮುಚ್ಚಿಟ್ಬಿಟ್ಟವ್ರೆ. ಮುಚ್ಚಿಟ್ಬಿಟ್ಟು ನಾನು ಈ ಥರ ಅಂತಾರೆ. ತುಂಬ ಡೀಪಾಗಿ ಡೆಪ್ತಾಗಿ ಪಾಪನ್ನ ಅರ್ಥ ಮಾಡ್ಕೊಳ್ಳೋರು ಇದಾದರೆ ನಿಜವಾಗ್ಲೂ ಒಳ್ಳೆ ಹ್ಯೂಮನ್ ಬೀಯಿಂಗ್ ಇದೆ ಅವ್ರಿಗೆ. ಒಳ್ಳೆ ಮನುಷ್ಯ, ದೇವ ಆರಾಧ್ಯ ಮಾಡೋ ಮನುಷ್ಯ ಎಲ್ಲ ಅವ್ರಿಗವರೇ ಮೋಸ ಮಾಡ್ಕೊಂಡು ಬದುಕ್ತಾರೆ. ಅವ್ರಿಗೆ ಅದು ಅರ್ಥನೇ ಆಗ್ತಾಯಿಲ್ಲ. ಅದು ಹಿಂಗೆ ಕೆಟ್ಟದೇನೂ ಇಲ್ವಾ? ಯಾರು ಪಾಪನ ಹತ್ರ ಇದೆ. ಪಾಪನ ಕೆಟ್ಟದು ಅಂದರೆ ಏನು ಗೊತ್ತಾ, ಮೂಡ್ ಸ್ವಿಂಗಿಂಗ್ ಕಣೆ, ಸಖತ್ತು ಮೂಡ್ ಸ್ವಿಂಗಿಂಗ್. ಅವ್ರ ಮೂಡು ತಕ್ಕಂಗೆ ನೋಡ್ಕೊಂಡು ನಾವು ಸುಮ್ಮನೆ ಆಗ್ಬಿಡೋದು ಬೆಟರು ಅಂತ ನಾನು ಇದು ಮಾಡಲ್ಲ. ಒಟ್ಟು ಒಂದು ಗಳಿಗೆ ಗೆದ್ದಂಗೆ ಒಂದು ಗಳಿಗೆ ಇರಲ್ಲ ಅಷ್ಟು, ಅದಂತೂ ಗೊತ್ತು. ನಾವು ಜೊತೆಲಿರೋರು ಅವ್ರ ಮೂಡು ತಕ್ಕಂಗೆ ನೋಡಿಕೊಂಡು ಹೊಂದ್ಕೊಂಡು ಹೋಗೋದೇ ಧರ್ಮ ಅಷ್ಟೇ. ನಿಂಗೆ ಸ್ಯಾಟಿಸ್ಫೈ ಆಯ್ತಾ? ಚೆನ್ನಾಗಿ ನೋಡ್ಕೋತವ್ರೆ ನೀನು ಅಳಿಯ? ಅಮ್ಮ, ಎಲ್ಲ ಮನುಷ್ಯನೂ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಪಾಪನಲ್ಲೂ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನಾವು ಪಾಸಿಟಿವ್ನ ಹೈಲೈಟ್ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು ವಿನಃ ನೆಗೆಟಿವ್ ಕಟ್ಕೊಂಡು ಏನು ಮಾಡಬೇಕಾಗಿತ್ತು ಮಲ್ಯ?
ಏನು ಮಾಡೋಕ್ಕಾಗುತ್ತೆ? ಈ ಸರಿ ಆಯ್ತು, ಪ್ರಪಂಚದಲ್ಲಿ ತುಂಬ ಒಳ್ಳೆ ಮನುಷ್ಯ, ಇವ್ರ ಹತ್ರ ನೆಗೆಟಿವ್ ಇಲ್ಲ ಪಾಸಿಟಿವ್ ಐತೆ ಅಂತ ಯಾರನ್ನಾರ ತಗೋ ಹೇಳಿ. ಸರಿ, ಗಂಡನಾಗಿ ಒಬ್ಬ ಹೆಂಡ್ತಿಗೆ 100% ಯಾವ ನನ್ನ ಮಗ ಸರಿಯಾಗವನೆ? ಅದು ಸುಳ್ಳು. ನಾನು ಸುಮ್ಮನೆ ನಾವು ಪಾಸಿಟಿವ್ನ ಹೈಲೈಟ್ ಮಾಡ್ಕೊಂಡು ಜೀವನ ಮಾಡೋರೆ ಬುದ್ಧಿವಂತರು. ಏನು ಇಷ್ಟ ಆಗುತ್ತೆ ಪಾಪನ ಹತ್ರ? ಹೀಗೇ ಇರಬೇಕು, ಹೀಗೆ ಬದುಕಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿರ್ತಾರಲ್ವ, ಆ ಗುರಿ ಕಡೆಗೆ ಯಾವಾಗಲೂ ಮಖ ಮಾಡಿರ್ತಾರೆ. ಅದು ನನಗೆ ಇಷ್ಟ ಆಗುತ್ತೆ. ಆಮೇಲೆ ಈ ಇದು ರೊಟೀನು ಅಂದರೆ ದುಡ್ಡು ಲೈಫ್ ಸ್ಟೈಲಲ್ಲೂ ಒಂದಿದೆ. ಈ ದುಡ್ಡು ಕಾಸನ್ನು ಬಳಸೋ ರೀತಿಯಾಗಿರ್ಬೋದು, ನನಗೆ ಇದಕ್ಕಿದೆ ನೋಡಿ ಕಲ್ತ್ಕೊಂಡಿದ್ಯಾ ನೀನು? ಆದರೆ ಅದು ತುಂಬ ಕಷ್ಟ ಮೂಲ್ಯ. ಆ ಥರ ಅವ್ರು ಇವಾಗ ಅವ್ರು ಅಬ್ಸರ್ವ್ ಮಾಡಿರೋದು, ಇದಕ್ಕೆ ಅಂತ ದುಡ್ಡು ಎತ್ತಿಕ್ಕಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನು ಮರ್ತು ಬಿಡ್ತಾರೆ. ಅಂದರೆ ಆ ದುಡ್ಡು ನಂದಲ್ಲ ಅನ್ನೋದನ್ನ ಮರ್ತು ಬಿಡ್ತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ. ನಾವು ಯಾವುದೋ ಒಂದು ಈಗ ನಾನೇನಾದರೂ ನಮ್ಗೆ ಕಷ್ಟ ಆಗ್ತಾ ಇದೆ ಅಮ್ಮ, ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂದರೆ ಮುರುಕ್ಳು ಅಂತೀನಿ ಮೂಲ್ಯ. ಮುರುಕ್ಲ ಅಂತೀಯ? ಇದು ನಿಜ. ನಮ್ಮ ಪ್ರಪಂಚ ನೀನು ನಾನು ಮಾಡ್ತೀನಿ ಬಿಡು. ಆಗಿದೆ ಸರ್, ಬಿದ್ದೋಯ್ತವ ಜೋಬಿಂದ ಜಾರಿ. ಹೇಳಕ್ಕೂ ಏನೋ ಹೇಳ್ದಲ್ಲ ನೀನು, ಅವ್ರನ್ನ ಬಿಡ್ತೀನಿ ಅಂತನಾ? ಬಿಡ್ತು ಅಲ್ಲ, ಆ ಥರ ಏನಾದರೂ ಅಂತ. ಅದು ಏನು ಗೊತ್ತಾ ಮಲ್ಯ, ಆ ಕೋಪ, ಉದ್ವೇಗ ಬಿಡ್ತಾನೇ ಹೋಯ್ತಾ ಇರ್ಬೇಕಾಯ್ತದೆ. ನಾನು ಹೇಳಲ್ವಾ, ಒಬ್ರಿಗೋಸ್ಕರ ತ್ಯಾಗ ಮಾಡ್ಕೊಂಡು ಇವಾಗ ಇಷ್ಟು ದಿವಸ ನಾನು ಹೆಂಗೆ ಮಕ್ಕಳು ಅಂತ ತ್ಯಾಗ ಮಾಡ್ತೀವಿ, ಪ್ರತಿ ಹೆಣ್ಣುಗೂ ಅದೇ ಥರನೇ ಮಾಡಬೇಕು ಕಣಮ್ಮ. ಜೀವನನೇ ಅಷ್ಟೇ ಕಣೆ, ಅಡ್ಜಸ್ಟ್ಮೆಂಟೇ ಜೀವನ. ಎಲ್ಲಾದ್ರಲ್ಲೂ ಅಡ್ಜಸ್ಟ್ಮೆಂಟ್. ನಾಳೆ ನಿನಗೂ ಕೂಡ ಮಕ್ಳು ಹಿಂಗೆ ಆದಾಗ ನೀನು ಅಡ್ಜಸ್ಟ್ ಮಾಡ್ಕೊಂಡು ಬಿಸಾಕ್ಬಿಡ್ತೀಯ ಮಕ್ಕಳು ಅಂತ. ಹಾಗೆ ಗಂಡನೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಾಳ್ಮೆಯಿಂದ ಜೀವನ ಮಾಡ್ಕೊಂಡು ಯಾವುದಕ್ಕೂ ನೊಂದ್ಕೋಬೇಡ. ಇರೋದು ಯಾವುದೇ ಕಷ್ಟಕ್ಕೂ ನಾನು ಇರ್ತೀನಿ. ನಾನು ಈ ಜೀವ ಇರೋವರೆಗೂ ನಾನು ನಿಮ್ಮ ತಮ್ಮ ಆಯ್ತಾನೆ, ನಿಮ್ಮ ಅಣ್ಣ ಆಯ್ತಾನೆ, ನಿಮ್ಮ ಅಪ್ಪ ಆಯ್ತಾನೆ ಅಂತ ಹೇಳಲ್ಲ. ನನ್ನನ್ನು ನಂಬ್ಕೊಂಡು ಹೇಳ್ತೀನಿ. ಈ ಜೀವ ಇರೋವರೆಗೂ ನಿನ್ನ ಜೊತೆ ಇರ್ತೀನಿ. ಕಷ್ಟ ಸುಖ ನೋಡಿ. ಇವಾಗ ಇದೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ ನಾನು ಅನ್ಸುತ್ತೆ? ನಿನ್ನ ಸಂಸಾರಕ್ಕೋಸ್ಕರ, ನನಗೋಸ್ಕರನೂ ಮಾಡ್ತಾ ಇದ್ದೀನಿ ಕಣಮ್ಮ. ನಿನಗೋಸ್ಕರನೇ ಮಾಡ್ತಾ ಇರೋದು ಕಣಮ್ಮ. ಹೌದು, ನಾನು ನಿಮಗೋಸ್ಕರ ಮಾಡ್ತಾ ಇದ್ದಂಗೆ ನೀನು ನನಗೋಸ್ಕರ ಮಾಡು. ನಾಳೆ ನಿನ್ನ ಮಕ್ಳಿಗೋಸ್ಕರ ಮಾಡು. ಎಲ್ಲಿವೆಲ್ಲ ಮಾತು ಕಲ್ತ್ಬಿಟ್ಟಿದ್ಯಲ್ಲ. ಆ ಜಾಗಕ್ಕೆ ಬಂದು ನಿಂತ್ಕೊಬಿಟ್ಟಿದ್ದೀನಲ್ವ. ಅಮ್ಮ ಅಳಿನ ಮಗ ಅನ್ಕೊಂಡ್ರೆ ಖಂಡಿತ ಖುಷಿ ಇದೆ. ಅಳಿನ ಮಗನ ಥರ ನಾದರೂ ನೋಡ್ಲೇಬೇಕು. ಅಳಿಯ ಯಾವತ್ತೂ ಮಗ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಥರನಾ, ಮಗನ ಥರನ. ಯಾರೋ ಬೀದಿಲಿ ಹೋಗ್ತಾ ಇರೋರು ಇವ್ರ ಹತ್ರನೂ ನಾನೇನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ನಿಜವಾಗ್ಲೂ ನನ್ನ ಅಳಿಯ ಒಂದು ಥರದಲ್ಲಿ ಹೌದು ನನಗೆ. ಅಟ್ಲೀಸ್ಟು ಅವ್ರು ನನಗೆ ಹೆಲ್ಪ್ ಮಾಡೋದು ಬೇಡ, ಅವ್ರ ಹತ್ರ ನಾನು ಏನೂ ಅಪೇಕ್ಷೆ ಪಡಲ್ಲ. ಅಟ್ಲೀಸ್ಟು ಅಮ್ಮ ಏನು ಅಂತ ಕೇಳ್ತಾರಲ್ವ, ಅಷ್ಟು ಕಾರ ದೇವ್ರು ನನಗೆ ಅವಕಾಶ ಕೊಟ್ಟಿದ್ದಾನಲ್ಲ. ಏನು ನೆಗೆಟಿವೇ ಇಲ್ವಾ ಹೇಳೋಕ್ಕೆ? ಪಪ್ಪನ ಮೇಲೆ ಅಷ್ಟೊಂದು ಹೇಳ್ತಾ ಇರ್ತೀಯ. ಅದೇ ಹೇಳಲ್ವ, ಹೆಂಡ್ತಿ ಒಬ್ಬ ಹೆಂಡ್ತಿ ಆದವಳು ನನ್ನ ಗಂಡ ಇಷ್ಟು ಪರಿಪೂರ್ಣವಾಗಿ ಇರಬೇಕು ಅಂತ ಆಸೆ ಪಡ್ತಾಳೆ. ನಿಜ, ಎಲ್ಲಿ ನಡೆದಿದೆ, ಎಲ್ಲಿ ಸಿಕ್ಕಿದೆ? ಏನೇ ಕಷ್ಟ ಬರಲಿ ನಾನು ನಗ್ತಾ ಇರಬೇಕು ಕಣಮ್ಮ. ಗುಡ್ ಮಮ್ಮಿ. ನಿನ್ನ ಮಕ್ಕಳು ಯಾವಾಗೂ ನಿನ್ನ ಥರನೇ ಇರ್ತಾರೆ, ಬದುಕ್ತಿದ್ದಾರೆ. ಅದೇನೇ ಆಗಿರ್ಬೋದು, ಯಾವುದ್ರಲ್ಲೇ ವಿಷಯದಲ್ಲೇ ಆಗಿರ್ಬೋದು ಬೇಡ ಕುತ್ಕೊಳ್ಳಮ್ಮ. ಏನು ಅಳಿಯನ್ ಪಕ್ಕ ಕುತ್ಕೊಳ್ಳಲ್ವಾ ನೀನು? ಏನೂ ಇಲ್ಲ, ನಾನು ಕೇಳ್ತಾ ಇದ್ದೆ ಅಳಿಯನ್ ಬಗ್ಗೆ ಏನನ್ಸುತ್ತೆ ನಿಂಗೆ ಅಂತ ಕೇಳ್ತಾ ಇದ್ದೆ. ಅವಳಿಗೇನು ಅನಿಸ್ತದೆ ಅದೇ ಹೇಳೋದು. ನಾನು ಲೂಸ್ ಆಗ್ಬಿಟ್ಟವಳೆ ಅಂತ ಅನ್ಲಲ್ಲ ಮತ್ತೆ. ಪ್ರೆಗ್ನೆಂಟ್ ಹೋಗ್ತೈತಿ ಒಂಥರ ಆಗ್ತಾಳಲ್ವಾ, ಏನೋ ಕೇಳೋದು, ಏನೋ ಇದು ಮಾಡೋದು. ಏನೋ ಒಂದೊಂದು ದಿನ ನಾನು ಅದನ್ನೇ ಫೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಕಣವ, ನೀವು ವಿಚಾರ ಮಾಡ್ಕೊಬಿಡಿ. ಹಿಂಗೂ ಆಡುತ್ತೆ ಒಂದು ಸ್ವಲ್ಪ. ನಾನು ಅದನ್ನೇ ಹೇಳಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸುಮ್ಮನೆ ಅದು ಹಂಗೆ ಆಗೋದು, ತುಂಬ ಹಂಗಾಗುತ್ತೆ ಅಂತೀಯ ಎಲ್ಲ. ಅಪ್ಪ ಬೇಡಪ್ಪ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಆ ತಡ್ಕೊಳ್ಳೋ ಶಕ್ತಿ ಅಂತೂ ದೇವ್ರು ಕೊಟ್ಟೇ ಇರ್ತಾನೆ ಹೆಣ್ಮಕ್ಳಿಗೆ. ತಡ್ಕಂತೀಯ ಅನ್ನೋದು ಗೊತ್ತು ದೇವ್ರಿಗೆ, ತಡ್ಕಂತೀಯ ಕಾಲು ಕಚ್ಕೊಂಡು ತಡ್ಕೋಬೇಕಷ್ಟೆ. ಈಗ ಹೇಳಿ ನಿನ್ನ ಅಳಿಯನ್ ಮುಂದೆ ಏನಂತ ನಾನು ಕೇಳ್ತಾ ಇದ್ದೆ ಸುಮ್ಮನೆ.
ಅದೆಲ್ಲ ಪರವಾಗಿಲ್ಲ. ಏನ್ ನೀನ್ ಅಳಿಯನ್ ಬಗ್ಗೆ ಹೇಳು ಅಂತ. ನೀ ಇಷ್ಟು ದಿನದವರೆಗೂ ಮಾತಾಡಿದೀವಿ, ಬಟ್ ಟು ಬಿ ಆನೆಸ್ಟ್ ನಮ್ಮಮ್ಮ ಪ್ರತಿ ಸಲನೂ ಇದನ್ನೇ ಹೇಳಿದ್ದಾರೆ. ಅಂದ್ರೆ ಸುಮ್ಮನಿರಮ್ಮ ಅಲ್ಲಡಿ ಯಾಕೆ ಯಾಕೆ ಏನಕ್ಕೆ ಒಂಥರ ಮುಸಂಜೆ ಸುಮ್ಮನೆ ಕಣ್ಣಂಗಿರ ಹಾಕ್ಬಾರ್ದು, ಒಳ್ಳೇದಲ್ಲ. ಕಷ್ಟಪಡ್ತಾರೆ. ಕಷ್ಟ ಆಗುತ್ತೆ ಪಾಪ. ಎಲ್ರೂ ಮನೇಲೂ ಇರುತ್ತೆ ಗಂಡ, ಅಥವಾ ನೀವು ಮಾಡೋದೇನೋ ಇಷ್ಟ ಆಗಿರಲ್ಲ, ಅದೆಲ್ಲ ಇರುತ್ತೆ. ಅದು ಹೇಳ್ದಾಗ ಎಲ್ಲಾನು ಅವಳು ಯಾವಾಗೂ ಹೇಳೋದಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಇರೋದ್ರಲ್ಲಿ ಖುಷಿ ಪಡು. ಅದು ಅವಳು ಹೇಳಿ ಅದನ್ನು ಹೇಳ್ತಾರೆ ಗೊತ್ತಾ, ಅದು ಅಮ್ಮ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅವಳು ಯಾವಾಗೂ ಅದನ್ನೇ ಹೇಳ್ತಾಳೆ. ಈಗಲೂ ಒಂದೇ, ಈಗ ನನಗಾರ ಇಷ್ಟ ಇಲ್ಲದೆ ಏನಾರ ಬೇಡ ಅಂತ ಬಂದ್ಬಿಟ್ರೆ ಏನು ಮಾಡಿ, ನೀವಂತ ಮೂರ್ಖಿ ಯಾರು ಇಲ್ಲ ಅಂತೀನಿ ನಾನು. ಎಲ್ಲರಿಗೂ ಒಂದೊಂದು ಇರುತ್ತೆ. ಈಗ ನನಗಿಲ್ವಾ, ನಾನು ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿನ್ನ ಮಕ್ಳಿಗೋಸ್ಕರ ಆ ಥರ ಹೇಳ್ತಿದ್ಲು, ಅದಕ್ಕೆ ಕರೆದೆ ಅಷ್ಟೆ. ಅಂದರೆ ಏನು ಗೊತ್ತಮ್ಮ, ಗಂಡ ಹೆಂಡತಿ ಮನೆ ಬಿಟ್ಟು ಅಪ್ಪನ ಮನೆಗೆ ಬಂದರೆ ಅವಮಾನ, ಏನಕ್ಕೆ ಇಷ್ಟು ದಿವಸ ಇಲ್ಲ ಅವಳೆ ಅಂತ ಅವಮಾನ, ಅದೆಲ್ಲ ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದನ್ನೆಲ್ಲ ಆಗ್ತೀರಾ ಮದುವೆ ಅನ್ನೋದಂತ. ಆದರೆ ನಿಜವಾಗ್ಲೂ ಅಳು ಬಂತು ನನಗೆ, ಪ್ರಾಮಿಸ್. ಗೊತ್ತಿಲ್ಲ ಏನಾಗಿದೆ ಅವ್ವಾ ಏನು ತಪ್ಪು ಮಾತಾಡಿದ್ದೀನಿ ಏನು? ನೀನು ತಪ್ಪು ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಮಮ್ಮಿ. ಅದೇ ಕಾನ್ಫಿಡೆನ್ಸ್ ಮೇರೆಗೆ ನಾನು ಅಮ್ಮಂಗೆ ಹೇಳಲ್ಲ, ಹಂಗೆ ಹೋಗಿ ನಾನು ಮಾಡ್ತೀನಿ ಅಂತ. ಇವನ್ ನಾನು ಅದೇ ಕಾನ್ಫಿಡೆನ್ಸ್ ಅಲ್ಲಿ ನಾನು ಡಾರ್ಲಿಂಗ್ಸ್ಗೆ ಹೇಳಿದೆ, ಬಟ್ ಅದ್ರೊಂಚೂರು ಏನಾರ ಹೇಳ್ಬಿಟ್ರೆ ಅಂತ ಹೋಗ್ಬಿಟ್ಟ, ಬಟ್ ಆದ್ರೂ ಗೊತ್ತಿಲ್ಲ ಏನು ಇಲ್ಲ, ಸುಮ್ಮಿರಮ್ಮ. ಅವಳಿಗೆ ಟೆನ್ಷನ್, ಅಳು ಬೇರೆ ಬರ್ತೈತೆ. ಅಲ್ಲಿ ಏನು ಅಲ್ಲ, ಅಲ್ಲಿ ಏನು ಆ ಕಳ್ಳಿ ಒಬ್ಳವಳು, ಸ್ಪೆಕ್ಸ್, ಆ ಕಳ್ಳಿಗೆ ಗೊತ್ತಾಗೋಗ್ಬಿಟ್ಟೈತೆ. ನಕ್ಕೊಂಡ್ ಓಡಾಡ್ತವಳೆ. ನಾನು ಏನ್ ಮಾಡ್ದೆ ಗೊತ್ತಾ, ಹಿಂಗ್ ಇಟ್ಕೊಂಡ್ಬಿಟ್ಟಿದೀನಿ ಸ್ಪೀಕರ್, ಅವಳು ಕಾಣಿಸ್ತಿಲ್ಲ, ನಾನು ಹಿಂಗ್ ಇಟ್ಕೊಂಡಿದ್ದೆ. ಚೂರು ಡೌಟೇ ಬಂದಿಲ್ಲ ಆಗಿದೆ. ಅಲ್ಲ ನನಗೆ ಪದ್ಮ ಈಗಲ್ಲ ಇಲ್ಲ, ಅದು ಯಾವಾಗ್ಲೂ ಏನಾರ ಒಂದ್ ರೀಸನ್ ಹೇಳ್ತಾನೆ ಇರ್ತಾಳಲ್ವಾ. ಇವತ್ತು ಪೇಷನ್ಸ್ ಕುತ್ಕೊಂಡು ಕೇಳ್ತಾ ಇದ್ಲಲ್ಲ, ಅದೇನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನನ್ನ ಮಗಳಿಗೆ. ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಿ, ಏನೋ ಹೇಳ್ತಾಳೆ, ಸಮಾಧಾನವಾಗಿ ಕೇಳ್ತಾವಳೆ ಅಂದ್ಬಿಟ್ಟವ. ಹಿಂಗೆ ಕಣವ ಅಂತ ನಾನು ಇರೋದನ್ನ ಹೇಳ್ತಾ ಇದ್ದೆ. ಕೋಪದಲ್ಲಿ ಇದ್ದಾಗ ಮಾತಾಡಕಾಯ್ತದ? ಆಯ್ತು, ನೀನ್ ಹೇಳೋದೇ ಸರಿ, ಕಣವ ಕರೆಕ್ಟ್, ಇಲ್ಲ ಬಿಡು, ಹಂಗೆ ಮಾಡೋಣ ಬಿಡು. ಆಮೇಲೆ ಸಮಾಧಾನ ಆದಾಗ ಅವ ಯಾಕೆ ಹಿಂಗ್ ಮಾಡ್ತೀಯ ಅಂತ. ಹೆಂಗ ಅನ್ಸ್ತಾವ? ಏನ್ ಹೇಳಿದ್ರವ? ಇಲ್ಲ ಅಂದ್ರೆ ಏನಿಲ್ಲ ಪಾಪ, ನಾನು ಇದನ್ನ ಪ್ರತಿ ಸಲ ತುಂಬಾ ಪೇಷನ್ಸ್ ಆಗಿ ಕೇಳ್ತಾ ಇದ್ವು ಅಂತ ನಾನು ಮಾತಾಡ್ದೆ ಕಣವ. ಅದ್ರಲ್ಲಿ ಏನಾರ ಇದ್ರೆ ಡಿಲೀಟ್ ಮಾಡ್ಕೊಬಿಡಿ. ನಿಮ್ದಪ್ಪಯ್ಯ ಅಂತೀನಿ. ನಾನ್ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತೀನಿ. ನಂಗೆ ಸಿಕ್ಕಾಬಿಟ್ಟೆ ಕ್ಯೂರಿಯಸ್. ಇಲ್ಲ, ಏನು ಮಾತಾಡಿಲ್ಲ, ಏನ್ ಥರದೇನು ಹೇಳಿಲ್ಲ. ಮಾಮೂಲಿ ನಿಮ್ಮಲ್ಲಿರೋ ಲೂ ಪಾಯಿಂಟ್ಸ್ ಎಲ್ರಿಗೂ ಗೊತ್ತು ಮನೇಲಿ, ನಮ್ಮ ಮನೆಯಲ್ಲಿ. ಅದೇನಿಲ್ಲ, ಹೇಳಿಲ್ಲ. ಏನಿಲ್ಲಮ್ಮ, ಇಲ್ಲ ನಾನು ಅಲ್ಲೇ ಹೇಳ್ಬಿಡ್ತೀನಿ. ನಮ್ಮ ಓವರ್ ಆಗಿ ಮಾತಾಡಿದ್ರೆ ಅಮ್ಮ ಸುಮ್ನಿರಮ್ಮ, ಕ್ಯಾಮ್ರಾ ಐತೆ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ, ಅವಳೇನೋ ಪೇಷನ್ಸ್ ಆಗಿ ಏನೋ ಸಮಾಧಾನ ಕುತ್ಕೊಂಡು ಇದ್ರ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾ ಇದ್ಲಲ್ಲ. ಏನೋ ನನ್ನ ಮಗಳು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಏನ್ ಹೇಳಿಲ್ಲ. ಸಕ್ಸಸ್. ಯಪ್ಪ, ಥ್ಯಾಂಕ್ ಯು ಪಾಪ, ಥ್ಯಾಂಕ್ ಯು ಸೋ ಮಚ್. ಒಂಥರ ಲೈಫ್ ಎಷ್ಟು ಅಲ್ಲೇ ಇತ್ತ, ನಾನು ನೋಡಿದ್ನ. ಇಲ್ಲ ಅದು ಕಾಣಿಸಲ್ಲ, ಅದ್ರ ಮಧ್ಯೆ ಅಲ್ಲ, ವೈಟ್ ಅಲ್ವಾ ಅದ್ರ ಮಧ್ಯೆ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಫೇಲಿಯರ್ ಆಗ್ಬಿಡ್ತು, ಎಲ್ಲಿ ನೋಡ್ಬಿಡ್ತಾರೋ. ಯಾಕಂದ್ರೆ ನೋಡ್ದ ಆಮೇಲೆ ಇಲ್ಲ, ನನ್ಗೆ 100% ಹೇಳ್ತೇನೆ, ನಮ್ಗೆ ಸುಬ್ಬಿಗೆ ಆ ಥರ ಆಕ್ಟಿಂಗ್ ಮಾಡಕ್ಕೆಲ್ಲ ಬರಲ್ಲ. ಇದ್ರು ಅಂತಂದ್ಬಿಟ್ಟೆ ಎದೋಗ್ರತೆಗೆ ಅಂತ ಅಂದ್ಬಿಡ್ತಾರೆ. ಸೂಪರ್. ನನ್ಗೂ ಒಂದ್ ಸ್ವಲ್ಪ ನರ್ವಸ್ ಆಗಿದ್ದೆ, ನಾನು ಹೇಳ್ಬಿಟ್ರೆ ಏನಪ್ಪ ಮಾಡೋ. ಅಲ್ಲ, ಅವಳು ನನ್ನ ಹತ್ರ ಅಷ್ಟು ಪೇಷನ್ಸ್ ಆಗಿ ಯಾವಾಗ್ಲೂ ತುಂಬಾ ತೀರಾ
ಸಮಾಧಾನ ಅಂದ್ರೆ ಫುಲ್ ಫ್ಲಾಟ್ ಆಗಿದೆ ಅವಳು ಮನ್ಸು ಅನ್ನುವಾಗ ಮಾತ್ರ ಅವಳ ಹತ್ರ ಮಾತಾಡೋದು. ಇಲ್ಲಿ ಯಾವಾಗಲ್ಲಿ ಹಿಂಗೆ ಇರುತ್ತೆ ಅಲ್ವಾ, ಸಮಾಧಾನ ಕೂತ್ಕೊಂಡು ಇದು ತಡಿಯತ್ತಾಗೆ ಎಲ್ಲ ಕಾಮ್ ಆಗಿತ್ತಲ್ಲ ಅದು. ಮಗ ಬೇರೆ ಇಲ್ಲಿ ಮಗನ ಕಡೆ ಗಮನ ಹೋಗ್ಬಿಡ್ತಾ ಇತ್ತು, ಏನೋ ಕೇಳ್ತಾನಲ್ಲ ಮಗ. ಲಕ್ಕಿಲ್ಲ ಅವನು ಇಷ್ಟ ತನಕ ಮಲ್ಕೊಂಡಿದ್ದಾರೆ. ನೀವ್ ನೋಡಿ ನೀವ್ ಹೇಳಿ ಏನೇ ಇದೆ ನಿಮ್ ಬಗ್ಗೆ ಒಪಿನಿಯನ್. ಮತ್ತೆ ತುಂಬಾ ವೇಟಿಂಗ್ ಅಲ್ಲಿ ಇದೀನಿ ಈಗ, ಹೋಗಿ ಅದೇ ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನೋಡೋಂಥದ್ದು. ಅಲ್ಲಮ್ಮ ನನ್ನ ಸುಳ್ಳಂತೂ ದೇವರಣೆಗೂ ಮಾತಾಡಿಲ್ಲ ಮಂಗ, ನಾನು ಓಪನ್ ಆಗಿ ಹೇಳೋದು. ನಾನು ಒಳಗಡೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಳಗಡೆ ಒಬ್ಬ ಗಣೇಶ ಇದ್ದಾನೆ, ನಿಮ್ಮಲ್ಲಿ ಒಬ್ಬ ಗಣೇಶ ಇದ್ದಾನೆ, ಅದನ್ನ ಯಾವತ್ತು ಆಚೆಗೆ ಬರ್ತಾನೆ ಅವನು ಅಂತ ದೇವರನ್ನೇ ಹೇಳಿದ್ರು. ರಿಯಾಲಿಟಿ ಹೇಳಿದ್ರೆ ಈಗ ಒಂದೊಂಚೂರು ಓಪನ್ ಅಪ್ ಗಣೇಶ ಕಾಣಿಸ್ತಾ ಇದ್ದಾನೆ ನನಗೆ. ಫುಲ್ ಬುದ್ಧಿ ಮುಚ್ಚಿಬಿಟ್ಟಿತ್ತು ಅವಾಗ, ಒಳಗಡೆ ಅದು ಫುಲ್ ಕಾಣಿಸ್ತಾ ಇರೋ ಬುದ್ಧಿ ಮುಚ್ಚಿತ್ತು. ಆದ್ರೆ ಇವತ್ತು ಎಲ್ರಿಗೂ ಹೇಳ್ತೀನಿ, ನಾನು ಪ್ರೀತಿ ಮಾಡಿದ್ದು ಪ್ರತೀಕ್ನಲ್ಲ, ಗಣೇಶನ್. ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ಒಳಗಡೆ ಒಬ್ಬ ಸ್ವೀಟ್ ಅಂಡ್ ನನಗ್ ಗೊತ್ತಿಲ್ಲ, ಅದು ನನಗ್ ತುಂಬಾ ಪರ್ಸನಲ್ ಆಗಿ ನನ್ಗೆ ಅನ್ಸುತ್ತೆ ನೀವಲ್ಲ, ಅದು ನೀವಲ್ಲ. ನಿಮ್ ಒಳಗಡೆ ಗಣೇಶನ ಮುಚ್ಚಿಟ್ಟು ನೀವು ಬಾಕ್ಸ್ ಅಲ್ಲಿ ಹಾಕಿ ಬೇರೆ ತರಾನೇ ಬಿಹೇವ್ ಮಾಡ್ತೀರಾ. ಅದನ್ನೇ ಹೇಳೋದು, ಬೇರೆ ಏನು ಅಂತ. ಪ್ರತಿ ಸಲ ನಾನು ಏನೋ ಒಂದು ಕಂಪ್ಲೇಂಟ್ ಇಟ್ಕೊಂಡು ಹೋಗ್ತೀನಿ ಅನ್ಕೊಳ್ಳಿ, ನಮ್ ಕೈಲ ತಡಿಯಕ್ಕೆ ಆಗದಿರುವಾಗ ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್ ವಿತ್ ಮೈ ಮಾಮ್. ಅದೇ ಸತ್ಯ. ಸ್ವಲ್ಪ ಹೇಳಿದಾಗ ನೋಡು ಮೂಲ್ಯ, ನಿನ್ನ ಕೈಲಾದ್ರೆ ಯು ಮೇಕ್ ಹಿಮ್ ಹ್ಯಾಪಿ, ಆಯ್ತಾ? ಅದನ್ನ ಇನ್ನ ವರ್ಸ್ಟ್ ಮಾಡ್ಕೋಬೇಡ ಇದು ವಾತಾವರಣನ. ಹಿ ಈಸ್ ಗ್ರೋನ್ ಅಪ್ ಲೈಕ್ ದಟ್, ಅದನ್ನ ಅರ್ಥ ಮಾಡ್ಕೊ, ಅದನ್ನ ಮಾಡ್ಕೊಂಡು ಸರಿ ಮಾಡ್ಕೊ, ಅದನ್ನ ಅಕ್ಸೆಪ್ಟ್ ಮಾಡ್ಕೊ. ಓಕೆ, ನಾವು ಇದನ್ನ ಪರ್ಸನಲ್ ಆಗಿ ಮಾತಾಡೋಣ. ಬಟ್ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ, ನಿಮ್ಮ ಒಪಿನಿಯನ್? ಗೊತ್ತಿಲ್ಲ. ನಾನ್ ಹೇಳೋದು ಅಷ್ಟೇ, ಎಲ್ಲರಲ್ಲೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವ್ ನ ಆ ಕಡೆ ಪಕ್ಕಕ್ಕೆ ಇಕ್ಬೇಕು, ಪಾಸಿಟಿವ್ ನ ಹೈಲೈಟ್ ಮಾಡ್ಕೋಬೇಕು, ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲಾರ ಮನೇಲೂ ಇದ್ದಿದ್ದೇನೆ, ಎಲ್ಲಾರ ಗಂಡದಿರು ಕಂಪ್ಲೇಂಟ್ ಹೇಳ್ತಾರೆ. ನಾವೊಂದು ಹೇಳ್ತೀನಿ, ಏನ್ ಮಾತಾಡಿದಾರ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲಾ ಹೆಂಡತಿದಿರ್ಗೂ ಕಂಪ್ಲೇಂಟ್ ಇದ್ದಿದ್ದೆ, ಎಲ್ಲಾ ಗಂಡ್ಮಕ್ಳಿಗೂ ಕಂಪ್ಲೇಂಟ್ ಇದ್ದಿದ್ದೆ. ಹೆಂಡತಿ ಮೇಲೆ ಗಂಡ ಮೇಲೆ ಹೆಂಡತಿ ಲೈಫಲ್ಲಿ ಒಂದು ಲೈವ್ ಎಕ್ಸಾಂಪಲ್ ನನಗೆ, ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ, ಅದು ನನ್ನ ಬಗ್ಗೆ, ನನ್ನ ಸುತ್ತಮುತ್ತಲವ್ರು ಏನ್ ಅನ್ಕೊಂತಾ ಇದಾರೆ ಅನ್ನೋದು ಒಂದು ಇರುತ್ತಲ್ವಾ. ಸೊ ಇವಾಗ ಸಕ್ಸಸ್ಫುಲಿ ನಂಗೆ ಸಿಕ್ಕಿದೆ ಫುಟೇಜ್, ನಾನು ಚೆಕ್ ಮಾಡೋದು. ಡಬ್ಬದೇ ಕೊಡೋದು. ಏನುವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ತಪ್ಪು ಮಾತಾಡಿದ್ರೆ ನನಗ್ ಗೊತ್ತಿಲ್ಲ, ಈ ತರ ಮಾಡ್ಬಾರ್ದು. ಇದು ಜೀವನ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.